ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನೀವಿವತ್ತು ಬಂದಿರುವಂಥದ್ದು ಫಲಪುಷ್ಪ ಪ್ರದರ್ಶನ, ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀರಾ. ಫ್ಲವರ್ ಶೋ ಅಂತ ಹೇಳ್ತಾರೆ. ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಯಾವ ರೀತಿ ಇದೆ ಹೇಗಿದೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ ಇರುತ್ತೆ ಒಬ್ರಿಗೆ. ಮಕ್ಳಿಗಾದ್ರೆ 25 ರೂಪಾಯಿ ಇರುತ್ತೆ, ದೊಡ್ಡವ್ರಿಗಾದ್ರೆ 50 ರೂಪಾಯಿ ಇರುತ್ತೆ ಎಂಟ್ರಿ ಫೀಸು. ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ಕರ್ನಾಟಕ ಸಂಭ್ರಮ 50 ಅಂತ ಇದೆ. ಈ ಕಡೆ ಆನೆ ಇದೆ, ಮಧ್ಯದಲ್ಲಿ ಕರ್ನಾಟಕ ಮ್ಯಾಪ್ ಲೋಗೋ ಇದೆ, ಎರಡು ಕಡೆನೂ ಆನೆ ಇರುವಂಥದ್ದು. ಇಲ್ಲಿಗೆ ನಮಗೆ ಸ್ವಾಗತ ಕೊಡ್ತಾ ಇರೋ ಥರ ಫೀಲ್ ಆಗುತ್ತೆ. ಬನ್ನಿ ಇನ್ನು ಮುಂದೆ ಏನೇನಿದೆ ಹೇಗಿದೆ ಅಂತ ನೋಡ್ಕೊಬರೋಣ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಜೈ ಜವಾನ್ ಜೈ ಕಿಸಾನ್ ಕಾನ್ಸೆಪ್ಟಲ್ಲಿ ಒಂದು ಫಾರ್ಮರ್ ಮತ್ತು ಆರ್ಮಿ ಮ್ಯಾನ್ ಥರ ಸೋಲ್ಜರ್ನ ಡೆಬ್ಯೂ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಸ್ಕಲ್ಪ್ಚರ್ ಮಾಡಿದ್ದಾರೆ. ಆ ಸ್ಕಲ್ಪ್ಚರ್ ಆಲ್ರೆಡಿ ತೋರಿಸ್ದೆ. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಇಲ್ಲೆಲ್ಲ ಕಂಪ್ಲೀಟು ಫ್ಲವರಲ್ಲಿ ಇನ್ನೂ ಡೆಕೋರೇಟ್ ಆಗಿದೆ, ಅಲ್ಲೂ ಎಲ್ಲ ತೋರಿಸ್ತೀನಿ. ಈಗ ನಾವು ಸದ್ಯಕ್ಕೆ ಹೋಗ್ತಾ ಇರೋದು ಗ್ಲಾಸ್ ಹೌಸ್. ಹೌದು, ಮೈಸೂರು ಗ್ಲಾಸ್ ಹೌಸ್ ಇದೇನೆ. ಇದರೊಳಗಡೆ ತುಂಬಾ ದೊಡ್ಡದಾದಂಥ ಒಂದು ಮಂಟಪ ಮಾಡಿದ್ದಾರೆ. ಯಾವ ರೀತಿ ಇದೆ ಹೇಗಿದೆ ತೋರಿಸ್ಕೊಡ್ತೀನಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಬನ್ನಿ ಹೋಗೋಣ. ನೋಡೋಕ್ಕೆ ಅನುಭವ ಮಂಟಪ. ಎಂಟ್ರಿ ಆಗ್ತಿದ್ದಂಗೆ ಏನು ಒಂದು ಅನುಭವ ಮಂಟಪ ಅನ್ನೋಂಥದ್ದನ್ನ ಮಾಡಿದ್ದಾರೆ. ಎಷ್ಟು ಅಲ್ಟಿಮೇಟಾಗಿ ಕಾಣಿಸ್ತದೆ ನೋಡಿ. ಕಾನ್ಸೆಪ್ಟ್ ತುಂಬ ಸಕಲಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಲೈಟಿಂಗಲ್ಲಿ ನೋಡೋಕ್ಕೆ ಬೇರೆನೇ ಮಜಾ ಇರುತ್ತೆ, ಬಟ್ ನ್ಯಾಚುರಲ್ ಲೈಟಲ್ಲಿ ನೋಡೋಕ್ಕೆ ನ್ಯಾಚುರಲಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಮಾಡ್ತಾಯಿದ್ದೀನಿ. ನೈಟ್ ಕೂಡ ಮಾಡ್ಬೋದಿತ್ತು, ಬಟ್ ನೈಟ್ಗಿಂತ ಬೆಳಗ್ಗೆ ನೀವು ನ್ಯಾಚುರಲಾಗಿ ಫ್ಲವರ್ಸ್ನ ನೋಡ್ಬೋದು. ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ರೀತಿಯಾದಂಥ ಫ್ಲವರ್ಸ್ಗಳಿರ್ತವೆ. ಅದನ್ನು ಕೂಡ ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ತೀನಿ. ಬನ್ನಿ ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಕಡೆ ಸೈಡು, ಆಮೇಲೆ ಆ ಕಡೆ ಸೈಡ್ ಕ್ಲಿಯರ್ ಮಾಡಬೇಕು. ಹಿಡ್ಕತ್ರೆ ಬಿಡ. ಕಳ್ಳ ಯಾವುದು ಹೋಗಿತ್ತು ಅನ್ಕಂಡೆ. ನೋಡಿ ಫೋಟೋ ಬಾ, ಒಂದು ಆ ಕಡೆಯಿಂದನೂ ಹೋಗ್ಬಿಡದ. ಒಳಗೆ ಬರ್ತಿದ್ದಂಗೆ ಏನು ಅನುಭವ ಮಂಟಪನ ನೋಡ್ತೀವಿ. ಅನುಭವ ಮಂಟಪ ನೋಡಿದ ನಂತರ ಅಲ್ಲಿ ಬುದ್ಧ ಅವ್ರದ್ದು ಕೂಡ ಇರುತ್ತೆ, ಬೋಧನೆ ಮಾಡ್ತಾರಂಥದ್ದು. ಆ ರೀತಿ ಏನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಒಳಗಡೆ ಇಷ್ಟು ತುಂಬ ದೊಡ್ಡದಾಗೇ ಅವರು ಒಂದು ಹೂವಿನ ಅಲಂಕಾರನ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನೀವು ಬಂದು ನ್ಯಾಚುರಲ್ ಲೈಟೆಲ್ಲರೂ ನೋಡಿ, ಅಥವಾ ನೈಟ್ ಹೊತ್ತು ಬಂದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಆಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ ಅಂತ ಹೇಳ್ಬೋದು. ಬಟ್ ಡೈರೆಕ್ಟಾಗಿ ಬಂದು ನೋಡಿದಾಗ ನಿಮಗೆ ನಾರ್ಮಲ್ ಲೈಟಲ್ಲಿ ಹೂವುಗಳು ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದ್ರ ನ್ಯಾಚುರಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ಲೈಟ್ ಹಾಕ್ಬಿಟ್ರೆ ಅದ್ರ ಒರಿಜಿನಲ್ ಕಲರ್ಗಳು ಗೊತ್ತಾಗಲ್ಲ ನಿಮಗೆ, ಈ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ನಿಮಗೆ ನ್ಯಾಚುರಲ್ ಲೈಟಲ್ಲಿ ನೋಡಿದ್ರೆ ನಿಮ್ಗೊಂದು ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತೇ ನಾನು ಏನು ಫ್ಲವರ್ ಡೆಕೋರೇಷನ್ದು ಫ್ಲವರ್ ಶೋದು ವೀಡಿಯೋನ ಮಾಡ್ತಾಯಿದ್ದೀನಿ. ಕ್ರೌಡ್ ನೋಡ್ಬೋದು ನೀವು, ಕ್ರೌಡು ಸರಿಯಾಗಿದೆ.
ಇಲ್ಲಿಂದ ನೀವು ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನ ನೋಡ್ಬೋದು. ಮತ್ತು ಅದು ಏನು ಹಿಂದೆ ಸಂಸತ್ನು ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ, ಅದು ತುಂಬಾ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತು ನನಗೆ. ಗುಲಾಬಿ ಹೂವು ಒಂಥರ ಪರ್ಪಲ್ ಕಲರ್ ರೋಸು, ಬಟ್ ಇದು ರೋಸ್ ಅಲ್ಲ ಅನಿಸುತ್ತೆ, ಬಟ್ ರೋಸ್ ಥರ ಕಾಣಿಸ್ತಿದೆ. ಬಟ್ ಇದು ಇನ್ನೊಂದು ಯಾವುದೋ ಬೇರೆ ಜಾತಿ ಹೂವಿನಲ್ಲಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಕೂಡ ಇತ್ತು, ಬಟ್ ಒಂಥರ ಚೆನ್ನಾಗಿ ಕಾಣಿಸ್ತು. ಇದು ಫುಲ್ಲು ಎತ್ತರಕ್ಕೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸ್ಲೈಡ್ಸು. ಇನ್ನು ಮಾಮೂಲಿ ನಮ್ಮ ರಾಜರದು ಇತಿಹಾಸಗಳನ್ನೆಲ್ಲ ಹಾಕಿದ್ದಾರೆ, ಅಚೀವ್ಮೆಂಟ್ಸ್ಗಳು ಮತ್ತು ಯಾವ ರೀತಿ ಅವರು ಇದನ್ನೆಲ್ಲ ಮೇಂಟೈನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ನೆಕ್ಸ್ಟು ಸಂಸತ್ ಭವನ. ಈ ಸಂಸತ್ ಭವನದಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಮ್ಮ ಗಾಂಧಿ ತಾತ ಅವರಿದ್ದಾರೆ. ಗಾಂಧಿ ತಾತ ಅವರಾಗಿದ್ದ ತಕ್ಷಣ ನೆಕ್ಸ್ಟು ಈ ಕಡೆ ಜವಾಹರ್ಲಾಲ್ ನೆಹರು ಆಗ್ಬೋದು, ಎಲ್ಲ ಆ ಕಡೆ ಅಂಬೇಡ್ಕರ್ ಅವರು ಆಗ್ಬೋದು, ಎಲ್ಲರೂ ಇದ್ದಾರೆ, ನೀವೇ ನೋಡ್ಬೋದು. ಹಿಂದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದ್ದಾರೆ, ಅವ್ರನ್ನೂ ಕೂಡ ನೀವು ನೋಡ್ಬೋದು. ನೆಕ್ಸ್ಟು ಹಾಗೆ ಮುಂದೆ ಬರ್ತಾಯಿದ್ದಂಗೆ ಆ ಕಡೆ ಸೈಡು ಕೂಡ ಹೂವುಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದರು. ಈ ಕಡೆ ಬಸವಣ್ಣ ಅವರು ಮತ್ತು ಆ ಕಡೆ ಅಂಬೇಡ್ಕರ್ ಅವ್ರದ್ದು ಹಾಕಿದ್ರು. ಮಧ್ಯದಲ್ಲಿ ಬುದ್ಧ. ಕಂಪ್ಲೀಟ್ಲಿ ಇದೆಲ್ಲ ಥ್ರೆಡ್ಡಲ್ಲಿ ಮಾಡಿರೋದು. ಒಂದು ಮಳೆಗಳ್ನ ಹೊಡೆದು ಒಂದು ಪಟ್ಟಿಗೆ, ಒಂದು ಹಲ್ಗೆಗೆ, ಒಂದು ಪ್ಲೇವುಡ್ ಆಗ್ಬೋದು, ಆ ಥರಕ್ಕೆ ಮಳೆ ಹೊಡೆದು ಅಲ್ಲಿಂದ ದಾರದಲ್ಲಿ ಥ್ರೆಡ್ಡಲ್ಲೇ ಅದು ಎಣೆದು ಡಿಸೈನ್ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಹೋಗ್ತಾ ನಾವು ಏನು ಅನುಭವ ಮಂಟಪದಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ತಿರ್ಗಿ ವಾಪಸ್ ಅಲ್ಲಿಗೆ ಬರ್ತೀವಿ. ಇಲ್ಲಿಂದ ಮುಗಿಸಿದ ನಂತರ ನಾವು ಈ ಸೈಡ್ ತೋರಿಸಿರ್ಲಿಲ್ವಲ್ಲ, ಈ ಸೈಡ್ ಒಂದು ಸ್ವಲ್ಪ ತೋರಿಸೋಣ ಅಂದ್ಬಿಟ್ಟು ಈ ಸೈಡ್ ಬರ್ತೀನಿ. ಇಲ್ಲಿ ಹೂವುಗಳೆಲ್ಲ ತುಂಬಾ ಚೆನ್ನಾಗಿದ್ವು. ಏನೋ ಪಾಟ್ಗಳು ಹಾಕಿದ್ರಲ್ಲ, ಆ ಪಾಟ್ಗಳು ಅಷ್ಟೇ ವೆರೈಟಿ ಆಗಿತ್ತು. ಬಟ್ ಒಂದೊಂದು ಹೂವುಗಳು ಡಿಫ್ರೆಂಟ್, ಇವನ್ನೆಲ್ಲ ನೋಡೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ನೋಡಿ, ಇದೊಂಥರ ಚೆನ್ನಾಗಿದೆ, ಗ್ರೀನ್ ಕಲರು. ನೋಡೋಕ್ಕೆ ಚೆಂಡು ಥರ ಕಾಣಿಸುತ್ತೆ, ಬಟ್ ಚೆಂಡು ಹೂವನೇನ ಅಥವಾ ಅದರಲ್ಲೇ ಬೇರೆ ಜಾತಿನೋ ಗೊತ್ತಿಲ್ಲ. ಬಟ್ ಎಲ್ಲ ಹೂವುಗಳು ಏನು ಹಾಕಿರ್ತಾರಲ್ಲ, ಅದ್ರ ಹೆಸ್ರುಗಳು ಹಾಕಿದ್ರೆ ಚೆನ್ನಾಗಿರೋದು. ಒಂದೊಂದಕ್ಕೆ ಹಾಕೋರೆ, ಒಂದೊಂದಕ್ಕೆ ಹಾಕಿಲ್ಲ. ಬಟ್ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು. ಈ ಫ್ಲವರ್ ಶೋ ಅನ್ನೋದೇ ಆ ರೀತಿ ನ್ಯಾಚುರಲ್ ಆಗಿರುವಂಥದ್ದು. ನೋಡಿ, ನೀವು ಎಂಜಾಯ್ ಮಾಡಿ, ಬಂದು ಲೈವಾಗೆ ನೋಡಿ ಅಂತ ಹೇಳ್ತೀನಿ. ಕೆಲವ್ರು ಬಂದು ನೋಡೋಕ್ಕಾಗಿರಲ್ಲ, ಅವ್ರಿಗೆ ಈ ವಿಡಿಯೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ, ಈ ರೀತಿ ಎಲ್ಲ ಪಾಟ್ಗಳನ್ನ ಜೋಡಿಸಿದ್ದಾರೆ. ಇಲ್ಲಿಂದ ಇನ್ನೂ ಮುಂದೆ ಹೋದರೆ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ರೆಡ್ ಕಲರ್ ಹೂವನ್ನ ಸಣ್ಣ ಪಾಟ್ಗಳನ್ನ ಫುಲ್ಲು ಜೋಡಿಸ್ಬಿಟ್ಟು ಅದು ಮ್ಯಾಟ್ ಥರ ಮಾಡಿದ್ದಾರೆ. ಹೌದು, ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದು. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಅನಿಸುತ್ತೆ. ಆ ರೆಡ್ ಕಲರ್ ಇರೋದ್ರಿಂದ ಎಲ್ಲ ಒಳ್ಳೆ ಮ್ಯಾಟ್ ಥರ ಕಾಣಿಸುತ್ತೆ ದೂರದಿಂದ. ಇಲ್ಲಿ ಹಿಂದೆ ಎಲ್ಲ ಹಾಕಿದ್ರು ಹೂವುಗಳು, ಆ ಹಿಂದೆ ಇರೋ ಹೂವುಗಳೆಲ್ಲ ಒಳ್ಳೆ ವೆಲ್ವೆಟ್ ಥರ ಇರೋವಂಥದ್ದು. ಸೇಮ್ ಒಳ್ಳೆ ನೋಡೋಕ್ಕೆ ವೆಲ್ವೆಟ್ ಥರ ಕಾಣಿಸುತ್ತೆ. ಇದು ಪುಟ್ಟು ಪಾಟ್ ಮುಂದ್ಗಡೆ ಇಟ್ಟಿದ್ರಲ್ಲ, ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಪುಟ್ಟು ಗಿಡಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನೀವು ನೋಡ್ಬೋದು. ಹಾಗೆ ನೆಕ್ಸ್ಟು ಈಚೆಗೆ ಬರ್ತೀನಿ. ಈಚೆಗೆ ಬಂದು ಈಚೆನೂ ಕೂಡ ಎಕ್ಸ್ಪ್ಲೇನ್ ಮಾಡೋಣ, ಬನ್ನಿ. ದೊಡ್ಡ ಚಿಟ್ಟೆ ಬಟರ್ಫ್ಲೈ ನೋಡಪ್ಪ, ದೊಡ್ಡದು. ಇಲ್ಲಿ ರೋಬೋಟಿಕ್ ಶೋ ಅಂತ ನಡೀತಾ ಇದೆ. ಈ ರೋಬೋಟಿಕ್ ಶೋಗೂ ಕೂಡ 50 ರೂಪಾಯಿ ಎಂಟ್ರಿ ಇದೆ. ಇಂಟ್ರೆಸ್ಟೆಡ್ ಇರೋರು ಬೇಕಾದ್ರೆ ಇಲ್ಲಿ ಬಂದು ಹೋಗ್ಬೋದು. ಇಲ್ಲೆಲ್ಲ ಎಲೆಕ್ಟ್ರಿಕಲ್ಲಿ ರೋಬೋಟಿಕ್ ಆಗಿ ಇರುವಂಥ ಆ್ಯನಿಮಲ್ಸು, ಬಟರ್ಫ್ಲೈಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಆರಾಮಾಗಿ ನೀವು ನೋಡಿಕೊಂಡು ಖುಷಿ ಪಡ್ಬೋದು. ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೆಲ್ಫಿ ಬೂತ್ ಕೂಡ ಇದೆ, ಆ ಕಡೆ ಸೆಲ್ಫಿಗಳನ್ನೆಲ್ಲ ತಕ್ಕೋಬೋದು. ಇದು ಏನು ರಿಯಾಲಿಟಿ ಹಾಗೆ ಕಾಣೋ ಥರನೇ ಮಾಡಿದ್ದಾರೆ ಆ ಬಟರ್ಫ್ಲೈ. ಇದು ನೈಟ್ ಹೊತ್ತು ಬಂದಿದ್ರೆ ಲೈಟ್ ಎಲ್ಲ ಆನ್ ಆಗಿರ್ತಿತ್ತು, ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಬನ್ನಿ ಬೇರೆ ಬೇರೆ ಸ್ಪಾಟ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆ ಅನುಭವ ಮಂಟಪ ಮಾಡಿದ್ದಾರೆ. ಈ ಸಿಟಿ ಕಾನ್ಸೆಪ್ಟು ಅನುಭವ ಮಂಟಪ ಮತ್ತು ಸಂಸತ್ ಎರಡೂ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿತ್ತು ಒಳಗಡೆ ನಾವು ನೋಡಿದ್ದು. ಫೀಲ್ ಕೂಡ ತುಂಬಾ ಒಳ್ಳೆಯ ಫ್ರೆಶ್ ಫೀಲ್ ಕೊಡ್ತು ಅಂತಲೇ ಹೇಳ್ಬೋದು. ಬನ್ನಿ ಇನ್ನೂ ಬೇರೆ ಬೇರೆ ಪ್ಲೇಸಸ್ಗಳಿದ್ದಾವೆ ಒಳಗಡೆನೇ, ಬೇರೆ ಬೇರೆ ಐಟಮ್ಗಳಿದ್ದಾವೆ, ಅಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡೋಣ.
ಇಲ್ಲಿ 5 ವರ್ಷದ ಕೆಳಗಿರೋಂಥ ಮಕ್ಕಳಿಗೆ ಫ್ರೀ ಅಂತ, 5 ವರ್ಷದ ಕೆಳಗಿರೋಂಥ ಮಕ್ಕಳಿಗೆ ಫ್ರೀ ಇರುತ್ತೆ. 5 ವರ್ಷದಿಂದ ಮೇಲಿರೋಂಥ ಮಕ್ಕಳಿಗೆ ಮಾತ್ರ 50 ರೂಪಾಯಿ ಟಿಕೆಟ್ ಇರುತ್ತೆ. ಇಂಟ್ರೆಸ್ಟೆಡ್ ಪರ್ಸನ್ಸು ಆರಾಮಾಗಿ ಹೋಗಿ ಒಳಗಡೆ ರೋಬೋಟಿಕ್ ಬಟರ್ಫ್ಲೈ ಶೋನ ಮಕ್ಕಳುಗಳಿಗೆ ತೋರಿಸಿ ಅವರಿಗೆ ಖುಷಿ ಪಡಿಸ್ಬೋದು ಅಂತ ಹೇಳ್ತೀನಿ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ನಾವು ಬೇರೆ ಕಡೆಗೆ ಹೋಗೋಣ. ಬರ ಇಲ್ಲಿ JK ಟೈರ್ಸ್ ಅವ್ರದ್ದು ಒಂದು ಸ್ಪಾನ್ಸರ್ಡ್ ಬೈ JK ಟೈರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನು ನಮ್ಮ ದೇಶದ ಯೋಧರುಗಳ ಹತ್ರ ಇರುತ್ತಲ್ಲ, ಕೊಟ್ಟಿರ್ತಾರಲ್ಲ, ಯುದ್ಧದ ಟೈಮಲ್ಲಿ ಬಳಸುವಂಥದ್ದು ಟ್ರಾನ್ಸ್ಫರ್. ಹೌದು, ಈ ಟ್ರಾನ್ಸ್ಫರ್ನ ಮಾಡಿದ್ದಾರೆ. JK ಟೈರ್ ಅವರು ಸ್ಪಾನ್ಸರ್ ಮಾಡಿರೋಂಥದ್ದು ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ JK ಟೈರ್. ಸೇಮ್ ಅದೇ ರೀತಿ ಟ್ರಾನ್ಸ್ಫರ್ ಅಲ್ಲೊಂದು ಮಾಡಿದ್ದಾರೆ. ಏನು ಹತ್ರ ಏನೋ ಬರ್ತಾರೆ, ಸೇಮ್ ತಾನೆ. ಇಲ್ಲಿ ನೀವೇನು ನೋಡ್ಬೋದು, ನಂದಿ ಇದೆ, ಎಲ್ಲ ಇದೆ. ಅಲ್ಲಿಗೂ ಹತ್ತತ್ರ ಹೋಗೋಣ, ತೋರಿಸ್ತೀನಿ. JK ಟೈರ್ಸ್ ಟ್ರಾನ್ಸ್ಫರಿಂದ ಮುಂದೆ ಹಾಗೆ ಬರ್ತಾ ಇದ್ದಂಗೆ ಅಲ್ಲಿ ನಂದಿ, ಚಾಮುಂಡಿ ಬೆಟ್ಟದಲ್ಲಿ ನಂದಿ ಸ್ಟ್ಯಾಚ್ಯೂ ಇದೆ ಅಂತಾರೆ. ಅದನ್ನು ಯಾರ್ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ವಿಸಿಟ್ ಮಾಡಿ. ಮೈಸೂರು ಬಂದಿರೋರು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲೇ ಸಿಗುತ್ತೆ. ಕೆಲವರು ಡೈರೆಕ್ಟ್ ಆಗಿ ಹೊಂಟೋಗ್ಬಿಡ್ತಾರೆ ಬೆಟ್ಟಕ್ಕೆ, ನೋಡೇ ಇರೋದಿಲ್ಲ. ಅದು ಕೂಡ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಆ ನಂದಿ ಬೆಟ್ಟದಲ್ಲಿರುವಂಥ ನಂದಿ ಏನಿದೆ ಅದನ್ನು ಇದು ರೆಪ್ಲಿಕಾ ಥರ ಇದು ಹೂವಿನಲ್ಲಿ ಮಾಡಿರುವಂಥದ್ದು. ನಂದಿನ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಹೂವಿನಲ್ಲಿ ಮಾಡಿರುವಂಥ ನಂದಿ. ಯಾವ ರೀತಿ ಇದೆ ನಂದಿ ಮೂರ್ತಿ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಈ ರೀತಿ ಕಾಣುತ್ತೆ, ಸೂಪರ್ ಅಲ್ವಾ. ಇಲ್ಲಿಂದ ಹಾಗೆ ಮುಂದೆ ಬರ್ತಿದೆ. ಹಾಗೇನೆ ಇಲ್ಲಿ ಸ್ಟಾರ್ ಸುವರ್ಣ ಅವರು ಶ್ರೀದೇವಿ ಮಹಾತ್ಮೆ ಅನ್ನೋಂಥದ್ದೊಂದು ಸೀರಿಯಲ್ ಏನಿದೆ, ಆ ಸೀರಿಯಲಲ್ಲಿ ಇರುವಂಥ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಏನು ಆ ಸೀರಿಯಲ್ಗೋಸ್ಕರ ಏನೋ ಪ್ರಮೋಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. 9 ದುರ್ಗೆಯರ ಫೋಟೋ ಮೇಲೆ ಹಾಕಿದ್ದಾರೆ. 9 ನವರಾತ್ರಿ ನವದುರ್ಗೆಯರು ಅಂತಲೇ ಏನು ಹೇಳ್ತಾರೆ, ಆ ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದಾರೆ. 9 ಅವತಾರಗಳು ಏನಿದೆ, ಆ 9 ಅವತಾರಗಳು ಕೂಡ ಇಲ್ಲಿದೆ. ಬಟ್ ಆ ಅವತಾರಗಳು ಹಾಕೋದ್ರ ಜೊತೆಗೆ ನೇಮ್ ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆ ನೇಮ್ ಅವತಾರದ ಹೆಸರುಗಳು ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಾಗ್ತಿತ್ತು. ಇಷ್ಟಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದಾಗ ಇದನ್ನು ಮಿಸ್ ಮಾಡಬೇಡಿ. ಹೂವನ್ನು ಕೀಳಬಾರದು ಅಂತ ಬರೆದಿರೋದು. ಹಂಗಂತಿದ್ದಂಗೆ ನೋಡಿ, ಇಲ್ಲಿ ಮಕ್ಕಳುಗಳು ಕೀಳ್ತಾ ಇದ್ದಾವೆ ಹೂವುಗಳನ್ನ. ಮಕ್ಕಳು ಬುಡಪ್ಪ ಅದನ್ನ ಹಿಡ್ಕೊಂಡಿರೋ ಥರ ಫೋಟೋ ಹೊಡ್ಸಕ್ಕೆ ಹೋಗ್ತಾರೆ, ಅದು ಆಯ್ತಾ ಇಲ್ಲ. ಅಲ್ಲೆಲ್ಲರೂ ಫೋಟೋ ಶೂಟ್ ನಡೀತಾ ಇದೆ ಭಾಳ ಜೋರಾಗೆ. ಇಲ್ಲಿರುವಂಥದ್ದೇನು ಹ್ಯಾಂಗಿಂಗ್ ರೀತಿ ಹಾಕಿದ್ದಾರೆ, ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಇದೆಯಾ ಪ್ಲಾಸ್ಟಿಕ್ ಅನ್ನೋ ಫೀಲ್ ಬರುತ್ತೆ, ಬಟ್ ಯಾವುದೇ ರೀತಿ ಪ್ಲಾಸ್ಟಿಕ್ ಅಲ್ಲ, ಒರಿಜಿನಲ್ಲು. ಬಟ್ ಪ್ಲಾಸ್ಟಿಕ್ ಅನ್ನೋ ರೀತಿ ಫೀಲ್ ಬರುತ್ತೆ ಅಂತ ಅಲ್ಲಿ ಒರಿಜಿನಲ್ಲು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಏನಿದು ತಂತಿಲಿ ಹ್ಯಾಂಗ್ ಮಾಡಿದ್ದಾರೆ, ಇದನ್ನು ನೋಡ್ಬೋದು. ತಂತಿಲಿ ನೇತಾಕಿರೋವಂಥದ್ದು ಎಲ್ಲ ಈ ಥರ ನೇತಾಕಿರೋದನ್ನು ಒಂದು ಒಳ್ಳೆ ಲುಕ್ಕು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಂದ ನೀವು ನೋಡ್ಬೋದು, ಟಾಂಗ, ಮೈಸೂರಲ್ಲಿ ಟಾಂಗ ಇದೆಯಲ್ಲ, ಆ ಟಾಂಗನ ಏನೋ ಒಂದು ಹೂವಿನಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ತುಂಬಾ ಅಲ್ಟಿಮೇಟ್ ಆಗಿದೆ. ಕಂಪ್ಲೀಟ್ ಮೈಸೂರಿಗಿರುವಂಥ ಪ್ರಸಿದ್ಧ ಸ್ಥಳಗಳನ್ನ ಇಲ್ಲಿ ಹಾಕಿದ್ದಾರೆ. ಮೈಸೂರು ಪ್ಯಾಲೇಸ್ ಇರ್ಬೋದು, ಮೈಸೂರು ಇರ್ಬೋದು, ದೊಡ್ಡ ಗಡಿಯಾರ ಇರ್ಬೋದು, ಅಥವಾ ಏನು ಟೆಂಪಲಲ್ಲಿರುವಂಥ ಗೋಪುರ ಇರ್ಬೋದು, KR ಸರ್ಕಲ್ ಇರ್ಬೋದು, ಎಲ್ಲ ಇಲ್ಲಿ ಹಾಕಿದ್ದಾರೆ. ಜೊತೆಗೆ ಒಂದು ಫ್ಲವರಲ್ಲಿ ಆರ್ಟ್ ಕೂಡ ಇದೆ. ఫైవ్ 002 అది పెట్టుకుంటామా ఇంకొకసారి పోతాం కదా అక్కడ మంచిగా
ಇಲ್ಲ ಐ ಲವ್ ಮೈಸೂರು ಅಂತ ಅಲ್ಲಿ ಬರ್ದಿದೆ. ಬಟ್ ಮೈಸೂರಿಗೆ ಎಲ್ಲರೂ ಕವರ್ ಆಗಿರೋದ್ರಿಂದ ಆಗ್ತಾ ಇಲ್ಲ. ಬೇಗ 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 ಸೈಕಲ್ ಪ್ಯೂರು ಸ್ಪಾನ್ಸರ್ಡ್ ಬೈ ಸೈಕಲ್ ಪ್ಯೂರ್ ಅಗರಬತ್ತಿ. ನೆಕ್ಸ್ಟು ಈಗ ನಾವೇನು ಹೋಗ್ತಾ ಇದ್ದೀವಿ, ಈ ಸ್ಪಾಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬದಿಯಾಗಿದೆ ನೋಡಿ. ಎಲ್ಲ ಮಳೆ ಬಂದು ರೀತಿ ಬದಿಯಾಗಿದೆ. ಕರ್ನಾಟಕ ಸಾರಿಗೆ KSRTC ಏನು ಬಸ್ ಇದೆಯಲ್ಲ ಅವ್ರಿಗೆ ಇದು ಟ್ರಿಬ್ಯೂಟನ್ನು ಕೊಟ್ಟಿದ್ದಾರೆ. ರಸ್ತೆ ಸಾರಿಗೆ ನಿಗಮ. ಇಲ್ಲಿ ಅನ್ನಭಾಗ್ಯ ಆಗ್ಬೋದು, ಯುವನಿಧಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ಮತ್ತು ಇನ್ನೊಂದು ಕಂಪ್ಲೀಟ್ಲಿ ಇರುವಂಥದ್ದು ಯುವನಿಧಿಯಿಂದ ಹಿಡಿದು ಎಲ್ಲ ಇದೆ. ಕೊಂಚ ಏನು ಕೊಟ್ಟಿದ್ರಲ್ಲ 5 ಯೋಜನೆಗಳು ಫ್ರೀಯಾಗಿ ಆ ರಿಲೇಟೆಡಲ್ಲಿ ಮಾಡಿದ್ದಾರೆ. ವರ್ಲ್ಡ್ ಕಪ್ ಇದೆ. ವರ್ಲ್ಡ್ ಕಪ್ಪು ನೀವು ನೋಡ್ಬೋದು ಈ ರೀತಿ ಕಾಣ್ತಾ ಇದೆ. ವರ್ಲ್ಡ್ ಕಪ್ಪು ಹೋದ ವರ್ಷನೂ ಇಟ್ಟಿದ್ರು, ಈ ವರ್ಷನೂ ಇಟ್ಟಿದ್ದಾರೆ. ಬಟ್ ಇದು ಹೋದ ಸತಿದೇನೆ ಈ ಸತಿನೂ ಬೇಕಿತ್ತಾ ಅಂತ ಅನಿಸುತ್ತೆ. ಬಟ್ ಇರಲಿ, ಲಾಸ್ಟ್ ಟೈಮು ಕೂಡ ವರ್ಲ್ಡ್ ಕಪ್ ನೋಡಿದ್ವಿ. ಬಟ್ ಈ ಸತಿನೂ ಕೂಡ ವರ್ಲ್ಡ್ ಕಪ್ನ ನೋಡ್ತಾ ಇದ್ದೀವಿ. ಇದು ಸ್ಟಾರ್ ಸುವರ್ಣ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡ್ಬೋದು. ಇಲ್ಲಿ ಕನ್ನಂಬಾಡಿ ಕಟ್ಟೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೆದ ಸಾಧನೆಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕನ್ನಂಬಾಡಿ ಕಟ್ಟೆ ನೋಡ್ಬೋದು, ಭದ್ರಾವತಿ ಕಾರ್ಖಾನೆ ನೋಡ್ಬೋದು, ಶಿವನ ಸಮುದ್ರ ವಿದ್ಯುತ್ ಉತ್ಪಾದನೆ ನೋಡ್ಬೋದು, ಮೈಸೂರು ವಿಶ್ವವಿದ್ಯಾಲಯ ನೋಡ್ಬೋದು, ಮೈಸೂರು ಆಕಾಶವಾಣಿ ಇಷ್ಟಿರೋಂಥದ್ದು. ಬಟ್ ತುಂಬಾ ಅವ್ರ ಟೈಮಲ್ಲೇ ತುಂಬ ಡೆವಲಪ್ಮೆಂಟ್ ಆಗಿದ್ದು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಅಲ್ಲೊಂದು ಆಮೆ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿಂದ ನೋಡಿ ನೀವು ಅಲ್ಲಿಂದ ತೋರಿಸಿದ್ಮೇಲೆ ಆಗಲೇ ಟಾಂಗ ಅದು ಈ ರೀತಿ ಕಾಣುತ್ತೆ. ಹೇಳ್ತೇನೆ ನೀವೀಗೇನು ನೋಡಿದ್ರಿ, ದಸರಾ ಫಲಪುಷ್ಪ ಪ್ರದರ್ಶನ ನೋಡಿದ್ರಿ. ಈಗ ನೆಕ್ಸ್ಟ್ ನಾವು ಅಲ್ಲಿರುವಂಥ ಗೇಮ್ಸ್ಗಳನ್ನ ನೋಡೋಕೆ ಹೋಗ್ತಾ ಇದೀವಿ. ಮತ್ತು ಫುಡ್ ಸ್ಟಾಲ್ ಕೂಡ ಈ ಕಡೆ ಹಾಕಿದ್ದಾರೆ, ಅದನ್ನು ಕೂಡ ನೋಡೋಕೆ ಹೋಗೋಣ. ಒಂದು ಕಡೆಯಿಂದ ತಿಳಿಸ್ಕೊಡ್ತೀನಿ, ಬನ್ನಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಈಗ ನಾವು ಕರೆಕ್ಟಾಗಿ ಗೇಮ್ ಪ್ಲೇಸ್ಗೆ ಬಂದ್ವಿ. ಬರ್ತಿದ್ದಂಗೆ ಗೇಮ್ಸ್ಗಳನ್ನ ನೀವು ನೋಡ್ಬೋದು. ಪುಟ್ ಮಕ್ಕಳುಗಳಿಗೆ ಇರುವಂಥ ಗೇಮ್ಸ್ಗಳಿದ್ದಾವೆ. ಸ್ಟಾರ್ಟಿಂಗು ಎಂಟ್ರಿ ಆಗ್ತಿದ್ದಂಗೆ ಏನು ಫುಲ್ಲು ಬದಿ ಮಳೆ ಬಂದಿರೋದ್ರಿಂದ 2-3 ದಿವಸ ಫುಲ್ಲು ಕಂಟಿನ್ಯೂಸ್ ಮಳೆ ಬಂದು ಫುಲ್ ಬದಿಯಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಬಟ್ ಒಂದೊಂದು ಗೇಮ್ ಪ್ಲೇಸಸ್ಗಳು ಕೂಡ ಅಷ್ಟೇ ನೀಟಾಗಿ ಇದೆ ಸದ್ಯಕ್ಕೆ. ಬನ್ನಿ ಒಂದು ಕಡೆಯಿಂದ ಹೋಗೋಣ, ಯಾವ ರೀತಿ ಇದೆ ಬೇರೆ ಬೇರೆ ಗೇಮ್ಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರ ವ್ಯವಸ್ಥೆ ವ್ಯವಸ್ಥೆ ನೀಟಾಗಿ ಮಾಡಿಸ್ಬೇಕು. ಹಿಂಗಾದ್ಮೇಲೆ ತಿರ್ಗಿ ಅದಕ್ಕೇನೋ ಆಲ್ಟರ್ನೇಟಿವ್ ಏನೋ ಮಾಡ್ಬೋದು. ಬಟ್ ಏನು ಮಾಡಲ್ಲ. ಆ ಥರ ದಿನ ಸೇವರ್ಗಳವ್ರು ಯಾರು ಅನ್ನಂಗೆ ಆಗೋಯ್ತು. ಒಂದು ದಿವಸ ನಾನು ಇವತ್ತು ಮಳೆ ಬಂದು ಇವತ್ತು ಇಂಥವತ್ತು ನಾಳೆಯಿಂದ ಇಲ್ಲ ಅಂದರೆ ಏನೋ ಮಾಡ್ಬೋದು. ಕಂಟಿನ್ಯೂಸ್ ಮಳೆ ಬರ್ತಾಯಿದ್ರೆ ಏನು ಮಾಡೋಕ್ಕಾಗುತ್ತೆ, ನಾವು ಅತಿಯಾಗಿ ಕೇಳೋಕ್ಕಾಗಲ್ಲ. ಫುಲ್ಲು ಹಲ್ವಾ ಬೇಕಾದ್ರೆ ಬಂದು ಟ್ರೈ ಮಾಡಿ. ಹಲ್ವಾಗಳು ವೆರೈಟೀಸ್ ಆಫ್ ಹಲ್ವಾಸ್ ಇದೆ.
ಎಷ್ಟು ಪೀಸ್ ಬರುತ್ತೆ ಬೈ? 5 ಪೀಸಾ? ಎಷ್ಟು ಒಂದು ಪ್ಲೇಟ್ ಇದು? ಎಷ್ಟು? ಎಲ್ಲ 100? ಈಗ ಯಾವ್ದು ಮಾಡ್ತಾ ಇರೋದು ಇದು? ಎಂಥ ಇರ್ಬೇಡ ನೀನು. ಅದೇನೋ ಇದಿರ್ಬೇಕಣ್ಣ, ಅದು ಜಲಿ ಥರ. ಇದು ನಮ್ದ ಬೈ ಗ್ರೀನ್ ಕಲರು. ನೀವೀಗ ಏನು ನೋಡಿದ್ರಿ? ದಸರಾ ಫಲಪುಷ್ಪ ಪ್ರದರ್ಶನ ವಿಡಿಯೋ ಮಾಡಿರೋದನ್ನ ನೋಡಿದಿರಾ. ನಿಮಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ನಿಮಗೆಲ್ಲ ಇಷ್ಟ ಇದೆ ಅನ್ಕೋತೀನಿ. ಇನ್ನು ಮುಂದೆ ಇನ್ನೂ ಒಂದು ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬೈ. ಇನ್ನೂ ಯಾರು ನಮ್ಮ ವಿಡಿಯೋ ನೋಡ್ತಾರೋ ಲೈಕ್ ಮಾಡಿ, ಲೈಕ್ ಮಾಡಪ್ಪ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ.